ಮಾತೆರೆಗ್ಲ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಈಗ ನನ್ನ ಸ್ನಾನ ಎಲ್ಲ ಮುಗಿಸ್ತೇವೆ, ದೇವರಿಗೆ ಕೈ ಮುಗಿದರೆ ಬಂದೆ. ಈಗ ಸ್ಕಿನ್ ಕೇರ್ ಮಾಡಬೇಕು ಫಸ್ಟಿಗೆ. ಸೊ ಫಸ್ಟ್ ನಾನು ರೋಸ್ ಟೋನರ್ ಹಾಕ್ತಿದ್ದೇನೆ. ಫ್ಯಾನ್ ಇಟ್ಕೊಂಡು ಸ್ವಲ್ಪ ಬೇಗನೆ ಮಾಡ್ತೇವೆ. ಮಾಯ್ಶ್ಚರೈಸರ್, ನನಗೀಗ ಸದ್ಯಕ್ಕೆ ಹೊರಗೆ ಹೋಗೋ ಯಾವುದೇ ಪ್ಲ್ಯಾನ್ಸ್ ಇಲ್ಲ. ಸೊ ನಾನು ಸನ್ಸ್ಕ್ರೀನನ್ನು ಯೂಸ್ ಮಾಡ್ತೀನಿ, ಇಲ್ಲದೆ ನಾನು ಸನ್ಸ್ಕ್ರೀನ್ ಹಾಕ್ತೇನೆ. ನೀವು ಸಹ ಬೆಳಗ್ಗೆ ಎದ್ದು ಹೀಗೆ ಸ್ಕಿನ್ ಕೇರ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಮತ್ತು ಲಿಪ್ ಬಾಮ್ ಹಾಕ್ಕೊಳ್ತೇನೆ ಸ್ವಲ್ಪ. ಸಂಡೇ ಬೇಗ ಏಳಲಿಕ್ಕೆ ನಡುವೆ ಈಗ ಒಂದು 10 o'clock ಆಯ್ತಂತ ಟೈಮ್. ಇಲ್ಲಿ ತಿಂಡಿ ತಿನ್ನಬೇಕು ಮಾಡಿದಾರಂತ ನೋಡಬೇಕೀಗ. ಸೊ ಪೂರಿ ಮತ್ತು ಬಾಜಿ, ಅದ್ರ ಜೊತೆ ಆಮೇಲೆ ಜ್ಯೂಸ್ ಮಾಡಿದೆ ಅಂತ ಹೇಳಿದ್ದಾರೆ, ಫ್ರಿಜ್ಜಲ್ಲಿ ಇಟ್ಟಿರ್ಬೋದು, ನೋಡುವ ಯಾವ ಜ್ಯೂಸ್ ಅಂತ. ಆಮೇಲೆ ಜ್ಯೂಸ್ ಇರೋದು ಎಳ್ಳು ಜ್ಯೂಸ್. ಸೊ ಪೂರಿ ಆ್ಯಂಡ್ ಬಾಜಿ ಮತ್ತು ಎಳ್ಳು ಜ್ಯೂಸ್ ಒಟ್ಟು. ನಾನು ಬ್ರೇಕ್ಫಾಸ್ಟ್ ಮಾಡಿ ಬರ್ತೇನೆ ಅಂತ, ತಿಂಡಿ ತಿಂದು ಆಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೇನೆ. ಈಗ ಸಡನ್ನಾಗಿ ಹೊರಗೆ ಹೋಗುವ ಪ್ಲ್ಯಾನ್ ಆಯಿತು. ಸೊ ಸನ್ಸ್ಕ್ರೀನ್ ಎಲ್ಲ ಹಾಕ್ಕೊಂಡೆ ಈಗ ಹೊರಡೋದಿನ್ನು. ಸೊ ಏನೆಲ್ಲ ಪರ್ಚೇಸ್ ಮಾಡ್ತೀನಿ ನೋಡು, ಇಲ್ಲೇ ಹತ್ತಿರ, ಅಷ್ಟೊಂದು ದೂರ ಏನಿಲ್ಲ ಹೋಗಲಿಕ್ಕೆ. ಸೊ ಹೈಪರ್ ಮಾರ್ಟ್ ಹತ್ರ ಹೋಗಿ ನೋಡುವ ಎಂತೆಲ್ಲ ಪರ್ಚೇಸ್ ಮಾಡ್ತೀವಿ ಅಂತ. ಸೊ ನಾನು ಕೇಳೋದಿಲ್ಲ ಅಂತ ಮೈಕ್ ತಂದಿದ್ದೆ, ಈಗ ತಾನೇ ಮಾಡಿ ರೀಚ್ ಆಗಿ. ಸೊ ಏನೆಲ್ಲ ತೊಗೊಳ್ತೀನಿ ನೋಡುವ. ನನಗೆ ಸಹ ಕೆಲವು ಐಟಮ್ಸ್ ಬೇಕಿತ್ತು ಇಲ್ಲಿಗೆಲ್ಲ ಶಾಪಿಂಗ್ ಬರೋದಂದರೆ ಪರ್ಚೇಸಿಂಗ್ ಎಲ್ಲ ಆಯಿತು. ಈಗ ಹೋಗ್ತಾ ಇದ್ದೀವಿ. ಬಟರ್ ಮಿಲ್ಕ್ ಬೇಕಿತ್ತು, ಅಲ್ಲಿ ನಮಗೆ ಸಿಗಲಿಲ್ಲ. ಸೊ ಈಗ ನಾವು ನಂದಿನಿ ಅಲ್ಲಿ ಹೋಗ್ತಿದ್ದೇವೆ ಶಾಪಿಗೆ ಬಟರ್ ಮಿಲ್ಕ್ ತೊಗೊಳ್ಳಿಕ್ಕೆ. ಬಟರ್ ಮಿಲ್ಕ್ ತೊಗೊಳ್ಳಿಕ್ಕೆ ಅಂತ ಬಂದ್ವಿ. ಆದರೆ ನನಗೆ ಮೊದಲು ಕಾಣದೆ ಐಸ್ ಕ್ರೀಮ್ಗಳು. ಸೊ ಇಲ್ಲಿ ಐಸ್ ಕ್ರೀಮ್ ಪರ್ಚೇಸಿಂಗ್ ಎಲ್ಲ ಆಯಿತು. ಈಗ ನಾವು ಮನೆಗೆ ಹೋಗ್ತೀವಿ. ನಮ್ಮ ಕುಚ್ಚುವಕ್ಕೆಲ್ಲ ಮಾಡ್ತಾರೆ. ಸೊ ಅದರದ್ದು ಹೀಗೆ ಇಟ್ಟಿದ್ರು. ಸೊ ನಿಮಗೆ ಸಹ ಈ ಥರ ಕುಚ್ಚುವಕ್ಕೆ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ಇನ್ಸ್ಟಾದಲ್ಲಿ DM ಮಾಡಿದರೆ ಸಾಕ್ತದೆ. ಸೊ ವರ್ಕ್ ನೀವಿಲ್ಲಿ ನೋಡ್ಬೋದು. ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ನನಗೆ DM ಮಾಡಿ. ಈಗ ಊಟದ ಸಮಯ. ಸೊ ಎಂಥ ಸ್ಪೆಷಲ್ ಅಂತ ನೋಡುವ. ಫಸ್ಟ್ ಇಲ್ಲಿ ಈಗ ಮಜ್ಜಿಗೆ, ಆಮೇಲೆ ನಮಗೆ ಸೊಪ್ಪು, ಇದು ಸೊಪ್ಪು, ಇದು ಮಶ್ರೂಮ್ ಕರಿ, ಮತ್ತು ಸ್ವಲ್ಪ ಬಾಜಿ, ಆಮೇಲೆ ಮ್ಯಾಂಗೋ ಕರಿ ಉಂಟು ಇಲ್ಲಿ, ಮ್ಯಾಂಗೋ ಕರಿ. ಸೊ ಇವತ್ತಿನ ಸ್ಪೆಷಲ್ ಊಟಕ್ಕೆ ಇದೆ, ಸಂಡೇ ಸ್ಪೆಷಲ್ ನಮಗೆ ವೆಜ್ ಊಟ. ಇವತ್ತಿನ ಊಟಕ್ಕಿದೆ ಮಜ್ಜಿಗೆ, ಸೊಪ್ಪು, ಮಶ್ರೂಮ್, ಬಾಜಿ ಮತ್ತು ಮ್ಯಾಂಗೋ ಕರಿ. ಆಯಿತು. ಆಂಟಿ ನನಗೋಸ್ಕರ ಅವರ ಮನೆಯಲ್ಲಿ ಆದ ಜಂಬು ನೀರನ್ನು ಕಲಿಸಿ ಕೊಟ್ಟಿದ್ದಾರೆ, ಅದನ್ನೀಗ ತಿನ್ನಬೇಕು. ನನ್ನ ಫೇವ್ರೆಟ್ ಆ್ಯಕ್ಚುಲಿ. ಈಗ ನಮ್ಮ ಸಾರಿ ಫೋಲ್ಡಿಂಗ್ ಮಾಡ್ತಿದ್ದಾರೆ. ಸೊ ಈಗ ತಾನೇ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಸಹ ಯಾವುದಾದ್ರೂ ಫಂಕ್ಷನಿಗೆ ಸಾರಿ ಫೋಲ್ಡಿಂಗ್ ಬೇಕಾದರೆ ಅಮ್ಮನಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಾಂದರೆ ನನಗೆ ಸಹ DM ಮಾಡ್ಬೋದು. ಮೇಕ್ ಓವರ್ ಬೈ ಚಂದ್ರಿಕಾ ಹರೀಶ್ ಅಂತ ಅಕೌಂಟ್ ಇದೆ. ಸೊ ಅದನ್ನೇ ಫಾಲೋ ಮಾಡಿ. ಇದು ಅಮ್ಮ ಮಾಡಿದ್ದ ಸಾರಿ ಫೋಲ್ಡಿಂಗದ್ದು ಫೈನಲ್ ಲುಕ್, ತುಂಬ ಚೆಂದ ಆಗಿತ್ತು. ಹೀಗೆ ಹೋಗುವಾಗ ನಾನು ಪಾಪ್ಕಾರ್ನ್ ತಂದಿದ್ದೆ. ಸೊ ಅದನ್ನೀಗ ನಾನು ಕುಕ್ಕರಲ್ಲಿ ಇಟ್ಟಿದ್ದೇನೆ ರೆಡಿ ಆಗಲಿಕ್ಕೆ. ಒಂದು 2-3 ಮಿನಿಟ್ಸಲ್ಲಿ ಆಗ್ಬೋದು. ಈಗ ಪಾಪ್ಕಾರ್ನ್ ರೆಡಿ ಆಯಿತು. ಈಗ ಅದನ್ನು ಓಪನ್ ಮಾಡುವ ಸಮಯ. ಬಿಸಿ ಬಿಸಿ ಪಾಪ್ಕಾರ್ನ್ ರೆಡಿ ಆಗಿದೆ. ನಮ್ಮ ಮನೆಯಲ್ಲಿ ಒಂದು ಮಾವಿನ ಹಣ್ಣಿತ್ತು. ಸೊ ಅದರದ್ದು ಜ್ಯೂಸ್ ಮಾಡುವ ಅಂತ ಅಂದ್ಕೊಂಡ್ವಿ. ಬೇಸಿಗೆಗಾಲದಲ್ಲಿ ಜ್ಯೂಸ್ ಎಲ್ಲ ಕುಡಿದರೆ ಸ್ವಲ್ಪ ಒಳ್ಳೆಯದಾಗ್ತದೆ, ಕೋಲ್ಡ್ ಜ್ಯೂಸ್ ಎಲ್ಲ. ಸೊ ಈಗ ನಾವು ಫ್ರೆಶ್ ಮ್ಯಾಂಗೋ ಜ್ಯೂಸ್ ಮಾಡ್ತಿದ್ದೇವೆ. ಕೋಲ್ಡ್ ಮ್ಯಾಂಗೋ ಜ್ಯೂಸ್ ರೆಡಿ ಆಯಿತು.
ಚೆನ್ನಾಗಿ ಇವತ್ತಿಗೆ ನಾನು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ.